ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಗಣೇಶನಿಗೆ ಪ್ರಿಯವಾಗಿರುವಂತ ಕುದಿಸಿರುವ ಕೊಬ್ಬರಿ ಮೋದಕ್ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುಮಂತ್ರಿ. ಮೊದ್ಲಿಗೆ ಇಲ್ಲಿ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕೊಂಡಿನ್ರಿ. ಅದೇ ರೀತಿ 1/2 ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಗಟ್ಟಿಯಾಗಿ ಕಲ್ಸ್ಕೋಬೇಕು ನೋಡ್ರಿ. ನಾರ್ಮಲ್ ಆಗಿ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ರಿ, ಅದೇ ರೀತಿನೇ ಕಲಿಸ್ಬೇಕ್ರಿ. ಆದ್ರೆ ಚಪಾತಿ ಹಿಟ್ಟು ಅನ್ನೋದು ಸ್ವಲ್ಪ ಸಾಫ್ಟ್ ಆಗಿರ್ತದಲ್ರಿ, ಇದನ್ನ ಸ್ವಲ್ಪ ಹಾರ್ಡ್ ಆಗಿ ಕಲ್ಸ್ಕೋಬೇಕ್ರಿ. ಇವಾಗ ಇದಕ್ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇದನ್ನ ಒಂದ್ 5 ನಿಮಿಷ ಸೈಡಿಗೆ ಎತ್ತಿಟ್ಕೋಬೇಕು ನೋಡ್ರಿ. ಒಂದ್ 5 ನಿಮಿಷ ಸೈಡಿಗೆ ಎತ್ತಿಟ್ಕೊಂಡು ನಾವು ನೆಕ್ಸ್ಟ್ ಕಡೆ ಹೂರ್ಣ ರೆಡಿ ಮಾಡುಮಂತ್ರಿ. ಹೂರ್ಣ ರೆಡಿ ಮಾಡಕ್ ನೋಡ್ರಿ, ಇಲ್ಲಿ ಒಂದ್ ಬೌಲ್ದಾಗ 1 ಕಪ್ ಆಗೋಷ್ಟು ಹಸಿ ಕೊಬ್ಬರಿ ತುರಿ ಹಾಕೊಂಡೇನ್ರಿ. ಒಂದ್ ಅರ್ಧ ಕಪ್ ಆಗೋಷ್ಟು ಬೆಲ್ಲ ಹಾಕೊಂಡೇನ್ರಿ. ಒಂದ್ 1/2 ಟೀ ಸ್ಪೂನ್ ಆಗೋಷ್ಟು ಗಸಗಸೆ, ಒಂದ್ 1/2 ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ, ಇಷ್ಟನ್ನೇ ಹಾಕಿ ಇವಾಗ ಇದನ್ನ ಚಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಬೆಲ್ಲ ಕೊಬ್ಬರಿ ಎರಡೂ ಮಿಕ್ಸ್ ಆಗೋ ತರ ಇದನ್ನ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಹೂರ್ಣ ಅನ್ನೋದು ರೆಡಿ ಆಗೈತ್ರಿ. ಇವಾಗ ಏನ್ ಮಾಡೋಮ್ರಿ, ಹೂರ್ಣನ ಸೈಡಿಗೆ ಇಟ್ಟು ಸ್ವಲ್ಪ ಹಿಟ್ಟು ತಗೋಬೇಕ್ರಿ. ಇದನ್ನ ಇವಾಗ ನಾವೇನ್ ಕಲ್ಸಿಟ್ಟಿವಲ್ರಿ, ಒಂದ್ ಸ್ವಲ್ಪ ನಿಂಬಿಕೆ ಗಾತ್ರದಷ್ಟು ಹಿಟ್ಟು ತಗೋಬೇಕು ನೋಡ್ರಿ. ಜಾಸ್ತಿ ಏನಿಲ್ರಿ, ಇಷ್ಟೇ ಹಿಟ್ಟು ತಗೊಂಡು ಇವಾಗ ಇದನ್ನ ಸ್ವಲ್ಪ ತೆಳುವಾಗಿ ಲಟ್ಸ್ಕೋಬೇಕು ನೋಡ್ರಿ. ಈ ರೀತಿ ಲಟ್ಸ್ಕೋಬೇಕ್ರಿ. ನಿಮ್ಗೆ ಎಷ್ಟ್ ಆಗುತ್ತಲ್ರಿ ಅಷ್ಟು ತೆಳುವಾಗಿ ಲಟ್ಸ್ಕೋಬೇಕ್ರಿ. ನೀವು ಗೋಧಿ ಹಿಟ್ಟದಾಗ ಮಾಡಕ್ ಇಷ್ಟ ಇಲ್ಲ ಅಂದ್ರ ಅಕ್ಕಿ ಹಿಟ್ಟದಾಗ ಕೂಡ ಮಾಡ್ಕೋಬಹುದು ನೋಡ್ರಿ. ಆದ್ರ ನಾವಿಲ್ಲಿ ಟ್ರೆಡಿಷನಲ್ ಆಗಿ ಮಾಡ್ಬೇಕಂದ್ರ ಇದೇ ರೀತಿಯಾಗಿ ಮಾಡ್ಬೇಕು ನೋಡ್ರಿ. ಇವಾಗ ನಾವೇನ್ ರೆಡಿ ಮಾಡಿ ಇಟ್ಕೊಂಡ್ವಲ್ರಿ ಹೂರ್ಣನ, ಅದನ್ನ ಇದ್ರೊಳಗ 1 ಸ್ಪೂನ್ ಆಗೋಷ್ಟು ಹಾಕೊಂಡು ನಾರ್ಮಲ್ ಆಗಿ ನಾವು ಹೋಳಿಗೆ ಮಾಡತ್ನಾಗ ಅದ್ ಹೂರ್ಣ ತುಂಬ್ಕೋತೀವಲ್ರಿ, ಅದೇ ರೀತಿನೇ ತುಂಬ್ಕೋಬೇಕ್ರಿ. ಆದ್ರ ಇದಕ್ಕ ಪ್ಲೇಟಿಂಗ್ ಮಾಡ್ಬೇಕ್ರಿ, ಮೋಮೋಸ್ ತರ. ಈ ರೀತಿ ಮಾಡ್ಕೋಬೇಕು ನೋಡ್ರಿ. ಇಲ್ಲ ಸಾಚೆ ಕೂಡ ಸಿಕ್ತಾವ್ರಿ, ಸಾಚೆ ಕೂಡ ನೀವು ಯೂಸ್ ಮಾಡ್ಕೋಬಹುದ್ರಿ. ನಾನಿಲ್ಲಿ ಕೈಲೇನೆ ಮಾಡಿದ್ರಿ. ನೋಡ್ತಾ ಇರ್ಬೋದ್ರಿ ಮೋದಕ್ ಎಷ್ಟ್ ಚಂದಾಗೆ ರೆಡಿ ಆಗೇತ್ ಅಂತ ಹೇಳಿ. ಅದೇ ರೀತಿ ಉಳ್ದೆಲ್ಲ ಮೋದಕ್ನು ರೆಡಿ ಮಾಡಿ ಇಟ್ಕೊಂಡೇನ್ರಿ. ಇವಾಗ ಏನ್ ಮಾಡೋಮ್ರಿ, ಇದನ್ನ ಚಾಳ್ನಿಗ್ ಸ್ವಲ್ಪ ನಾನು ಎಣ್ಣೆ ಹಚ್ಕೊಂಡೇನ್ರಿ. ಎಣ್ಣೆ ಹಚ್ಕೊಂಡು ಈ ಮೋದಕನ ಒಂದ್ ಹಬಿ ಒಳಗ ಒಂದ್ 10 ನಿಮಿಷ ಬೇಯಿಸ್ಕೋಬೇಕು ನೋಡ್ರಿ. ನಿಮ್ಗೆ ಈ ರೀತಿ ಬೇಯಿಸ್ಕೊಂಡ್ರು ಬರ್ತೈತ್ರಿ, ಇಲ್ಲ ಎಣ್ಣೆ ಒಳಗ್ ಕೂಡ ಫ್ರೈ ಮಾಡ್ಕೋಬಹುದ್ರಿ. ಅದು ಕೂಡ ಮಸ್ತಾಗೆ ಬರ್ತೈತ್ರಿ. ಒಂದ್ 2 ನಿಮಿಷದಲ್ಲಿ ಅದು ಕೂಡ ಅಷ್ಟೇ ರೀ, ಸೇಮ್ ಟೈಮ್ ತಗೋತೈತ್ರಿ. ಆದ್ರೆ ಈ ರೀತಿ ಒಂದ್ಸರ್ತಿ ಟ್ರೈ ಮಾಡ್ರಿ, ಗ್ಯಾರಂಟಿ ನಿಮ್ಗೆ ಇಷ್ಟ ಆಗುತ್ ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಕುದಿಸಿರುವಂತ ಮೋದಕ ರೆಡಿ ಐತ್ ನೋಡ್ರಿ. ಸಿಂಪಲ್ ಆಗಿ ಒಂದ್ 5 ನಿಮಿಷದಾಗ ಮಾಡ್ಕೋಬಹುದು ನೋಡ್ರಿ. ನನ್ ರೆಸಿಪಿ ನಿಮಗ್ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಗೆ ಇಷ್ಟೇ ಈಜಿ ರೆಸಿಪಿ ಬೇಕಾಗಿತ್ತಂದ್ರ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ.